ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಇವತ್ತು ನಾವು 8th ಸ್ಟ್ಯಾಂಡರ್ಡಲ್ಲಿ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಓಕೆ, ನಾವು ಮೆಟೀರಿಯಲ್ಸಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ಈಸ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಓಕೆನಾ, ನೆಕ್ಸ್ಟ್ ಚಾಪ್ಟರ್ ಈಸ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ನಾವು ನಮ್ಮ ಡೈಲಿ ಲೈಫಲ್ಲಿ ಆಲ್ರೆಡಿ ನಾವು ತುಂಬ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅದರಲ್ಲಿ ಕೆಲವೊಂದು ಮ್ಯಾನ್ ಮೇಡ್ ಆಗಿರ್ಬೋದು, ಇನ್ನು ಕೆಲವೊಂದು ನ್ಯಾಚುರಲ್ ಆಗಿರ್ಬೋದು ಅಲ್ವಾ. ನಾವು ನಮ್ಮ ಮನೆಯಲ್ಲಿ ಯೂಸ್ ಮಾಡೋ ಫ್ಯಾನ್, ಓಕೆ, ಫ್ಯಾನ್ ಆಗಲಿ, ಏನಾದರೂ ಚೇರ್ ಆಗಲಿ, ಓಕೆ, ಈ ರೀತಿ ಇದೆಲ್ಲ ಮ್ಯಾನ್ ಮೇಡ್. ಬಟ್ ಆದರೆ ನಮಗೆ ನ್ಯಾಚುರಲ್ ಆಗಿರೋ ಮೆಟೀರಿಯಲ್ಸ್ ಸಹ ಇದೆ. ಓಕೆ, ನ್ಯಾಚುರಲ್ ಆಗಿರೋ ಮೆಟೀರಿಯಲ್ಸ್ ಯಾವ್ಯಾವು? ಏರ್, ವಾಟರ್, ಎಕ್ಸೆಟ್ರಾ. ಓಕೆ, ಸೊ ಈ ರೀತಿ ಆ್ಯಂಡ್ ನಾವು ಲಿಸ್ಟ್ ಮಾಡಿದ್ರೆ ಮ್ಯಾನ್ ಮೇಡು ಮತ್ತು ನ್ಯಾಚುರಲ್ಸ್ನ, ಓಕೆ, ನ್ಯಾಚುರಲ್ ಮೆಟೀರಿಯಲ್ಸ್ನ ಲಿಸ್ಟ್ ಮಾಡಿದ್ರೆ ನಮಗೆ ಈ ನ್ಯಾಚುರಲ್ ಮೆಟೀರಿಯಲ್ಸ್ ಎಲ್ಲ ಮ್ಯಾನ್ ಮೇಡ್ ಮಾಡೋಕ್ಕಾಗಲ್ಲ. ಸೊ ಈ ನ್ಯಾಚುರಲ್ ಮೆಟೀರಿಯಲ್ಸಲ್ಲಿ ನಾವು ಏನೇನೆಲ್ಲ ಬರಿತೀವೋ, ಓಕೆ, ಸೊ ಅವೆಲ್ಲನೂ ಮ್ಯಾನ್ ಮೇಡ್ ಅಲ್ಲ. ಓಕೆ, ಅವೆಲ್ಲ ನಮಗೆ ಕೆಲವೊಂದು ಲಿಮಿಟೆಡ್ ಆಗಿ ಸಹ ಸಿಗುತ್ತೆ, ಕೆಲವೊಂದು ಓಕೆ ಅನ್ಲಿಮಿಟೆಡ್ ಆಗಿ ಸಹ ನಮಗೆ ಸಿಗುತ್ತೆ. ಓಕೆ, ಸೊ ಟೇಬಲಲ್ಲಿ ನಾವು ರೆಪ್ರೆಸೆಂಟ್ ಮಾಡೋಣ. ನಿಮ್ಗೆ ಆಲ್ರೆಡಿ ಒಂದು ಟೇಬಲ್ ಸಹ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ. ಆ್ಯಂಡ್ ಇದರಲ್ಲಿ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್. ಸೊ ನ್ಯಾಚುರಲ್ ಅಲ್ಲಿ ಯಾವ್ಯಾವು? ಏರ್, ಸಾಯಿಲ್, ವಾಟರ್, ಸನ್ಲೈಟ್, CNG, LPG, coal, petroleum, okay, petroleum and minerals, fruits. ಓಕೆ, ಸೊ ಈ ರೀತಿ ಇದೆಲ್ಲನೂ ನಮಗೆ ನ್ಯಾಚುರಲ್ ಆಗಿ ಬರುವಂಥದ್ದು. ಓಕೆ, ಇದರಲ್ಲಿ ನಾವು ಹ್ಯೂಮನ್ ಬೀಯಿಂಗ್ಸ್ ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಅನ್ನೋದು ಇರಲ್ಲ. ಓಕೆ, ನ್ಯಾಚುರಲಿ ನಮಗೆ ಇದೆಲ್ಲ ಸಿಗೋದು. ಓಕೆ, ನೆಕ್ಸ್ಟ್ ಮ್ಯಾನ್ ಮೇಡಲ್ಲಿ ಟೇಬಲ್, ಚೇರ್, ಕಾರ್, ಬಸ್, ಟಿವಿ, plastic, rubber, and bed, food, blackboard. ಸೊ ನ್ಯಾಚುರಲ್ ಆಗಿ ಅಂದರೆ ಅದು ವಿತೌಟ್ ಹ್ಯೂಮನ್ ಬೀಯಿಂಗ್ಸ್, ಮ್ಯಾನ್ ಮೇಡ್ ಅಲ್ಲ. ಓಕೆ, ಸೊ ಈ ವಿತೌಟ್ ಹ್ಯೂಮನ್ ಬೀಯಿಂಗ್ಸ್ ನಾವು ಇನ್ವಾಲ್ವ್ ಆಗೋದನ್ನೇ ನಾವು ಏನು ನ್ಯಾಚುರಲ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ, ನ್ಯಾಚುರಲ್ ಸೋರ್ಸಸ್ ಅಂತಾನು ಹೇಳ್ತೀವಿ. ಮ್ಯಾನ್ ಮೇಡ್ ಅಂತ ಹೇಳಿದ್ರೆ ಯಾರು ಓಕೆ ಹ್ಯೂಮನ್ ಬೀಯಿಂಗ್ಸಿಂದ ತಯಾರಾಗಿರುವಂಥದ್ದು, ಓಕೆನಾ, ನಾವು ಮಾಡಿರುವಂಥದ್ದು. ಸೊ ನಾವು ನ್ಯಾಚುರಲ್ ಆಗಿ ನೋಡಿಕೊಂಡ್ರೆ ಏರ್, ಸಾಯಿಲ್, ವಾಟರ್, ಸನ್ಲೈಟ್, CNG, LPG, ಕೋಲ್, ಪೆಟ್ರೋಲಿಯಂ, ಮಿನರಲ್ಸ್, ಫ್ರೂಟ್ಸ್. ಸೊ ಇದೆಲ್ಲನೂ ನಮಗೆ ನ್ಯಾಚುರಲ್ ಆಗಿ ಸಿಕ್ಕಿರೋದು. ಓಕೆನಾ, ನ್ಯಾಚುರಲ್ ಆಗಿ ನಮಗೆ ಸಿಕ್ಕಿರೋದು. ಬಟ್ ಇಲ್ಲಿ ನೋಡಿದ್ರೆ ನಾವು ಟೇಬಲ್, ಚೇರ್, ಕಾರ್, ಬಸ್, ಟಿವಿ, ಪ್ಲಾಸ್ಟಿಕ್, ರಬ್ಬರ್, ಬೆಡ್, ಓಕೆ, ಆ್ಯಂಡ್ ಇನ್ನು ಫುಡ್ ಆಗಲಿ, ಓಕೆ, ಬ್ಲ್ಯಾಕ್ ಬೋರ್ಡ್ ಆಗಲಿ, ಇದೆಲ್ಲನೂ ನಾವು ತಯಾರಿಸಿರೋದು ಫೋನ್ ನಮ್ಮ ಓಕೆ ಉಪಯೋಗಕ್ಕೋಸ್ಕರ, ನಮ್ಮ ಬೆನಿಫಿಟ್ಸ್ಗಾಗಲಿ, ಓಕೆ, ನಮ್ಮ ಯೂಸ್ಫುಲ್ಗೋಸ್ಕರ, ನಮಗೆ ಯೂಸ್ಫುಲ್ ಆಗೋದಕ್ಕೋಸ್ಕರ ನಾವು ಇದನ್ನೆಲ್ಲನೂ ನಾವು ತಯಾರಿಸಿರೋದು. ಸೊ ಇಲ್ಲಿ ನ್ಯಾಚುರಲ್ಲು ಆ್ಯಂಡ್ ಮ್ಯಾನ್ ಮೇಡ್ ಅಂತ ನಾವು ಯಾವ ರೀತಿ ಹೇಳ್ಬೋದು ಅಂತ ನೋಡಿದ್ರೆ, ನೀವು ಇಲ್ಲಿ ಹೇರ್ ಅನ್ನೋದು ನಾವು ತಯಾರು ಮಾಡೋಕ್ಕೆ ಆಗುತ್ತಾ? ಇಲ್ಲ ಅಲ್ವಾ, ಹ್ಯೂಮನ್ ಬೀಯಿಂಗ್ಸ್ ಅನ್ನೋದು ತಯಾರು ಮಾಡೋಕ್ಕೆ ಆಗಲ್ಲ. ಓಕೆ,
ಅದೇ ನಾವು ಚೇರ್ ಅಥವಾ ಟೇಬಲ್ ಅಂತ ಹೇಳಿದ್ರೆ ಇದೆಲ್ಲ ನಾವು ಮಾಡೋದೆ. ಓಕೆ, ಸೊ ವುಡ್ ತಗೋತೀವಿ, ವುಡ್ಗೆ ಶೇಪ್ ಅನ್ನೋದು ಕೊಡ್ತೀವಿ. ಸೊ ಈ ರೀತಿ ನಮ್ಗೆ ಬೇಕಾಗಿರೋ ಶೇಪ್ನ ಕೊಡ್ತೀವಿ. ಓಕೆ, ಸೊ ಈ ರೀತಿ ನಾವು ಟೇಬಲ್, ಚೇರ್, ಇವೆಲ್ಲ ಕಾರ್ಸ್, ಬಸ್ಸಸ್ ಸಹ ನಾವೇ ಮಾಡಿರೋದು. ಓಕೆ, ಟಿವಿ ಅನ್ನೋದು ನಮಗೋಸ್ಕರ ನಾವು ಮಾಡ್ಕೊಂಡಿರೋದು. ಪ್ಲಾಸ್ಟಿಕ್, ರಬ್ಬರ್, ಬೆಡ್, ಓಕೆ, ಫುಡ್, ಇದು ಬ್ಲ್ಯಾಕ್ ಬೋರ್ಡ್, ಇವೆಲ್ಲಾನು ಸಹ ನಮಗೋಸ್ಕರ ನಾವು ಮಾಡ್ಕೊಂಡಿರೋದು. ಓಕೆನಾ, ಈ ನ್ಯಾಚುರಲ್ ಆಗಿರೋದು ಏನು ಎನ್ವೈರನ್ಮೆಂಟಲ್ ಇಂದ ನ್ಯಾಚುರಲ್ ಆಗಿ ನಮಗೆ ಸಿಗುವಂಥದ್ದು. ಓಕೆನಾ, ಆ್ಯಂಡ್ ಡಸ್ ದಿಸ್ ಇನ್ಕ್ಲೂಡ್, ಈ ನ್ಯಾಚುರಲ್ ಅಲ್ಲಿ ನಮಗೆ ಏರು, ಸಾಯಿಲು, ವಾಟರ್ ಅನ್ನೋದು ನಮಗೆ ಮಿನರಲ್ಸ್ ಇವೆಲ್ಲ ಇನ್ವಾಲ್ವ್ ಆಗಿದೆಯಾ? ಓಕೆ, ಸೊ ಇದರಲ್ಲಿ ಏರು, ಸಾಯಿಲು, ವಾಟರು, ಸನ್ಲೈಟ್, ಓಕೆ, CNG, LPG, ಕೋಲ್, ಪೆಟ್ರೋಲಿಯಂ, ಮಿನರಲ್ಸ್, ಫ್ರೂಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ ಅಲ್ವಾ? ಸೊ ಸಿನ್ಸ್ ಆಲ್ ದೀಸ್ ಆರ್ ಒಬ್ಟೈನ್ ಫ್ರಮ್ ನೇಚರ್, ದೇ ಆರ್ ಕಾಲ್ಡ್ ನ್ಯಾಚುರಲ್ ರಿಸೋರ್ಸಸ್. ಸೊ ಇವೆಲ್ಲನೂ ನಮಗೆ ನ್ಯಾಚುರಲ್ ಆಗಿ ನಮಗೆ ಒಬ್ಟೈನ್ ಆಗಿರೋದು. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ನ್ಯಾಚುರಲ್ ರಿಸೋರ್ಸಸ್. ಓಕೆ, ನ್ಯಾಚುರಲ್ ರಿಸೋರ್ಸಸ್ ಅಂತ ನಾವು ಹೇಳ್ತೀವಿ. ಓಕೆನಾ, and can we use all our natural resources forever? ನಾವು ಈ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಇದೆ ಅಲ್ವಾ, ಏರ್, ಸಾಯಿಲ್, ವಾಟರ್, ಸೊ ಇವೆಲ್ಲನೂ ನಾವು ಲೈಫ್ ಲಾಂಗ್ ಓಕೆ ನಾವು ಯೂಸ್ ಮಾಡ್ಬೋದಾ? ಓಕೆ, ಸೊ ಇಲ್ಲಿ can air, water and soil be exhausted by a human activities? ಸೊ ಇಲ್ಲಿ ಏರು, ಸಾಯಿಲು, ವಾಟರು ಅನ್ನೋದು ಎಕ್ಸಾಸ್ಟ್ ಆಗುತ್ತೆ ಹ್ಯೂಮನ್ ಆಕ್ಟಿವಿಟೀಸ್ ಇಂದ. ಓಕೆನಾ, and you have already studied about water. ವಾಟರ್ ಅನ್ನೋದು ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಮೀನ್ಸ್ 8th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ವಾಟರ್ ಅಂತ ನಾವು ಆಲ್ರೆಡಿ ಲರ್ನ್ ಮಾಡಿದ್ದೀವಿ. ವಾಟರ್ದು ಪ್ರಾಪರ್ಟೀಸ್ ಏನು, ವಾಟರ್ ನಮಗೆ ಹೇಗೆ ಯೂಸ್ಫುಲ್ ಆಗುತ್ತೆ, ಎಲ್ಲೆಲ್ಲಿ ಯೂಸ್ಫುಲ್ ಆಗುತ್ತೆ, ಅಡ್ವಾಂಟೇಜಸ್ ಏನು, ಅದೆಲ್ಲ ನೋಡಿದ್ದೀವಿ ಅಲ್ವಾ 8th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಈಸ್ ಓಕೆ, ಇಟ್ ಈಸ್ ಕಲರ್ಲೆಸ್ ಅಲ್ವಾ, ಇದು ಒಂದು ಕಲರ್ಲೆಸ್. ಸೊ ಇದು ಲಿಮಿಟ್ಲೆಸ್ ಆಗಿರುತ್ತೆ ವಾಟರ್ ಅನ್ನೋದು ನಮಗೆ. ಓಕೆ, ಈಸ್ ವಾಟರ್ ಲಿಮಿಟ್ಲೆಸ್ ರಿಸೋರ್ಸ್. ಇದು ಒಂದು ಲಿಮಿಟ್ಲೆಸ್, ನಮಗೆ ಲಿಮಿಟ್ ಆಗಿದೆಯಾ ವಾಟರ್ ಅನ್ನೋದು? ಇಲ್ವಾ, ಇಷ್ಟೇ ಯೂಸ್ ಮಾಡಬೇಕು, ಇಷ್ಟೇ ವಾಟರ್ ಇದೆ ನಮಗೆ ಅಂತ ಏನಾದರೂ ಹೇಳ್ಬೋದಾ ನಾವು? ಎಸ್, ಹೇಳ್ಬೋದು ಅಲ್ವಾ. ವಾಟರ್ ಅನ್ನೋದು ನಮಗೆ ಲಿಮಿಟ್ಲೆಸ್ ಆಗಿಲ್ಲ. ಓಕೆ, ಸೊ ವಾಟರ್ ಅಂತ ನಾವು ನಮ್ಮ ಊರೆಲ್ಲ ಅನ್ಕೊಳ್ಳಿ. ಓಕೆ, ಸೊ ಎಷ್ಟು ಊರುಗಳು ಓಕೆ ಈ ವಾಟರ್ ಇಲ್ಲದೆ ಸಫರ್ ಆಗ್ತಿದ್ದಾರೆ ಅಲ್ವಾ. ಸೊ ಅಲ್ಲಿ ನಾವು ನೋಡಿದ್ರೆ ಈ ವಾಟರ್ ಅನ್ನೋದು ಲಿಮಿಟೆಡ್, ಓಕೆ, ಬಟ್ ಅನ್ಲಿಮಿಟೆಡ್ ಅಲ್ಲ, ಲಿಮಿಟೆಡ್ ಆಗಿರೋದು ಈ ವಾಟರ್ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ನ್ಯಾಚುರಲ್ ರಿಸೋರ್ಸಸ್ ಆಗಲಿ ಓಕೆ ಈ ಮ್ಯಾನ್ ಮೇಡ್ ಆಗಲಿ, ಓಕೆ ಈ ಮ್ಯಾನ್ ಮೇಡು ನ್ಯಾಚುರಲ್ ರಿಸೋರ್ಸಸ್ ಎಲ್ಲನೂ ನಮಗೆ ಮೆಟೀರಿಯಲ್ಸ್ ಅಂತ ತಾನೇ ನಾವು ಹೇಳ್ತೀವಿ. ಸೊ ಈ ನ್ಯಾಚುರಲ್ ಮೆಟೀರಿಯಲ್ಸ್ನ ನಾವು 2 ಟೈಪ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಓಕೆನಾ, ಈ ನ್ಯಾಚುರಲ್ ರಿಸೋರ್ಸಸ್ನ ನಾವು ಓಕೆ ನ್ಯಾಚುರಲ್ ರಿಸೋರ್ಸಸ್ ಕ್ಯಾನ್ ಬಿ ಓಕೆ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 kinds ಆಗಿ. ಓಕೆ, 2 kinds. First one is inexhaustible natural resources. Resources, and the second one is exhaustible resources. Exhaustible natural resources. ಓಕೆನಾ, ಸೊ ನಾವು ಮಿನರಲ್ಸ್ನ ಈ ನ್ಯಾಚುರಲ್ ರಿಸೋರ್ಸಸ್ನ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಓಕೆ, ಫಸ್ಟ್ ಒನ್ ಇಸ್ inexhaustible natural resources, ಸೆಕೆಂಡ್ ಒನ್ ಇಸ್ exhaustible natural resources ಅಂತ. ಸೊ ಫಸ್ಟ್ ಒನ್ ಓಕೆ, ನಾವು ಇಲ್ಲಿ inexhaustible resources ಅಂದ್ರೆ ಏನು? ಫಸ್ಟ್ ಒನ್ ಓಕೆ, inexhaustible resources. ಓಕೆ, these resources are present in unlimited quantity. ಸೊ inexhaustible resources ಅಲ್ಲಿ ನಮ್ಮ ಮೆಟೀರಿಯಲ್ಸ್ ಏನಿರುತ್ತೋ ಅದು ಅನ್ಲಿಮಿಟೆಡ್ ಆಗಿರುತ್ತೆ. ಅನ್ಲಿಮಿಟೆಡ್ ಎಷ್ಟಾದ್ರೂ ಯೂಸ್ ಮಾಡ್ಬೋದು. ಓಕೆ, ಲೈಫ್ ಲಾಂಗ್ ನಾವು ಯೂಸ್ ಮಾಡ್ಬೋದು. ಸೊ ಅದನ್ನ ಆ
ನ್ಯಾಚುರಲ್ ರಿಸೋರ್ಸಸ್ನ ನಾವು ಇನ್ನು ಇನ್ಎಕ್ಸಾಸ್ಟಿಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಓಕೆನಾ. ಆ್ಯಂಡ್ ಇನ್ ನೇಚರ್ ಆ್ಯಂಡ್ ಆರ್ ನಾಟ್ ಲೈಕ್ಲಿ ಟು ಬಿ ಎಕ್ಸಾಸ್ಟೆಡ್ ಬೈ ದ ಹ್ಯೂಮನ್ ಆಕ್ಟಿವಿಟೀಸ್. ಓಕೆ, ಸೊ ಇವು ಎಕ್ಸಾಸ್ಟ್ ಆಗಲ್ಲ ಹ್ಯೂಮನ್ ಆಕ್ಟಿವಿಟೀಸ್ ಅಲ್ಲಿ. ಓಕೆ, ಬಟ್ ಇಲ್ಲಿ ವಾಟರ್ ಇದು ಸಹ ಓಕೆ, ಇಲ್ಲಿ ವಾಟರ್ ಅನ್ನೋದು ನಾವು ಯೂಸ್ ಮಾಡಿದಷ್ಟು ಕನ್ಸಪ್ಷನ್ ಜಾಸ್ತಿ ಆದಷ್ಟು ಇದು ಓಕೆ ನಮಗೆ ಸಿಗ್ದೋ ಹಾಗೆ ಓಕೆ ಲಿಮಿಟೆಡ್ ಆಗ್ತಾ ಬರುತ್ತೆ ಅಲ್ವಾ. ಸೊ ಬಟ್ ಇಲ್ಲಿ ಈ ಎಕ್ಸಾಸ್ಟಿಬಲ್ ರಿಸೋರ್ಸಸ್ ಅಲ್ಲಿ ನಾವು ಎಷ್ಟು ಯೂಸ್ ಮಾಡಿದ್ರು ಅದು ಲಿಮಿಟೆಡ್ ಆಗಿ ಇರಲ್ಲ, ಅನ್ಲಿಮಿಟೆಡ್ ಆಗಿ ಇರುತ್ತೆ. ಸೊ ಇಟ್ ಈಸ್ ಅನ್ಲಿಮಿಟೆಡ್ ಅಂತ. ಸೊ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಸನ್ಲೈಟ್ ಆ್ಯಂಡ್ ಏರ್. ಎಕ್ಸಾಂಪಲ್ ಇಸ್ ಸನ್ಲೈಟ್ and air. ಓಕೆನಾ. ಇನ್ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಏನು ಮೆಟೀರಿಯಲ್ಸ್ ಅನ್ನು ಅನ್ಲಿಮಿಟೆಡ್ ಆಗಿ ನಾವು ಯೂಸ್ ಮಾಡ್ಬೋದು. ಸೊ ಹ್ಯೂಮನ್ ಆಕ್ಟಿವಿಟೀಸ್ ಅಂತ ಅದನ್ನ ವ್ಯಾನಿಷ್ ಮಾಡೋಕ್ಕೆ ಆಗಲ್ಲ. ಓಕೆನಾ. ಅಂಡ್ ಎಕ್ಸಾಂಪಲ್ಸ್ ಆರ್ ಸನ್ಲೈಟ್ ಆ್ಯಂಡ್ ಏರ್. ಅಂಡ್ ನೆಕ್ಸ್ಟ್ ಒನ್ ಇಸ್ exhaustible natural resources. Okay, the amount of these resources in nature is limited. So ಅಮೌಂಟ್ ಆಫ್ ಇದು ಎಷ್ಟು ಅಮೌಂಟ್ ಆಗಿರ್ಬೇಕು, ಎಷ್ಟು ಅಮೌಂಟ್ ಅಲ್ಲಿ ಇದೆ ಅಂದ್ರೆ ಇದು ಸೆಕೆಂಡ್ ಒನ್. ಓಕೆ, ಎಕ್ಸಾಸ್ಟಿಬಲ್ ಅಲ್ಲಿ ಇಟ್ ಈಸ್ ಲಿಮಿಟೆಡ್ ಆಗಿರುತ್ತೆ. ಲಿಮಿಟೆಡ್ ಆಗಿರುತ್ತೆ, ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಓಕೆ, ನಮ್ಗೆ ಬೇಕಾಗಿರೋ ಅಷ್ಟಿರುತ್ತೆ. ಬಟ್ ಅದನ್ನ ನಾವು ಕನ್ಸಪ್ಷನ್ ಮಾಡಿದಷ್ಟು, ನಾವು ತುಂಬಾ ಮಾಡಿದಷ್ಟು ಓಕೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಲಿಮಿಟೆಡ್ ಆಗಿರುತ್ತೆ. ಓಕೆನಾ. ಹ್ಯೂಮನ್ ಆಕ್ಟಿವಿಟೀಸ್ ಇಂದ ಇದನ್ನ ವಾನಿಷ್ ಮಾಡ್ಬೋದು. ಓಕೆ, they can be exhausted. Okay, human activities from a human activities, ಇದು human activities ಇಂದ ನಾವು ಇದನ್ನ ಎಕ್ಸಾಸ್ಟ್ ಮಾಡಬಹುದು ಅಂತ. ಓಕೆ, and examples of these okay natural resources are forest, ಇದಕ್ಕೆ forest, wildlife, minerals, coal, petroleum, natural gas, etc. ಓಕೆನಾ. ಸೊ ಯಾವ್ಯಾವು ನಮಗೆ ಎಕ್ಸಾಂಪಲ್ ಫಾರ್ ದಿಸ್ ಓಕೆ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ 2 ಟೈಪ್ಸ್ ಮಾಡಿದೀವಿ ನಾವು. ಓಕೆನಾ. 2 ಟೈಪ್ಸ್ ಅಲ್ಲಿ ನಮಗೆ inexhaustible natural resources and exhaustible natural resources. Inexhaustible natural resources ಅಲ್ಲಿ ಓಕೆ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಅಥವಾ ಅಮೌಂಟ್ ಆಫ್ ದ ಮೆಟೀರಿಯಲ್ ಅಂತ ಹೇಳ್ಬೋದು. ಓಕೆ, ಅದು ಅನ್ಲಿಮಿಟೆಡ್ ಆಗಿ ಇರುತ್ತೆ. ಓಕೆ, ಅನ್ಲಿಮಿಟೆಡ್ ಆಗಿರುತ್ತೆ. ಅಂಡ್ ಇದನ್ನ ನಾವು ಹ್ಯೂಮನ್ ಆಕ್ಟಿವಿಟೀಸ್ ಇಂದ ನಾವು ಎಕ್ಸಾಸ್ಟ್ ಮಾಡಕ್ಕೆ ಆಗಲ್ಲ. ಓಕೆ, ಅಂಡ್ ಎಕ್ಸಾಂಪಲ್ಸ್ ಆರ್ ಸನ್ಲೈಟ್ ಅಂಡ್ ಏರ್. ನಾವು ಸನ್ಲೈಟ್ ನ ತಗೊಂಡಷ್ಟು ಬೀಳ್ತಾನೆ ಇರುತ್ತೆ, ಯಾವಾಗ್ಲೂ ಸನ್ಲೈಟ್ ಇದ್ದೇ ಇರುತ್ತೆ ಅಲ್ವಾ. ಸೊ ನಾವು ತುಂಬಾ ತಗೊಂಡಷ್ಟು ಅದೇನಾದ್ರೂ ಕಮ್ಮಿ ಆಗ್ತಿದ್ಯಾ, ಇಲ್ಲ ಅಲ್ವಾ. ಸೊ ಏನೂ ಅಷ್ಟೇ, ನಾವು ತುಂಬಾ ಗಾಳಿ ತಗೊಂಡಷ್ಟು ಅದೇನಾದ್ರೂ ಅಲ್ಲಿ ಲಿಮಿಟೆಡ್ ಆಗ್ತಾ ಇದೆಯಾ, ಇಲ್ಲ ಅಲ್ವಾ, ಜಾಸ್ತಿ ಇದೆ ಅಲ್ವಾ. ಸೊ ಅದಕ್ಕೆ ಅದು ಅನ್ಲಿಮಿಟೆಡ್. ಅಂಡ್ ಸೆಕೆಂಡ್ ಒನ್ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್. ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಅಮೌಂಟ್ ಆಫ್ ಮೆಟೀರಿಯಲ್ ಬಂದು ನಮಗೆ ಲಿಮಿಟೆಡ್ ಆಗಿರುತ್ತೆ. ಓಕೆನಾ, ಲಿಮಿಟೆಡ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಕಮ್ಮಿ ಓಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಯೂಸ್ ಮಾಡೋಕ್ಕೆ ಸಾಧ್ಯ. ಸೊ ಇಲ್ಲಿ ಫಾರೆಸ್ಟ್ ಅಲ್ಲಿ ನಾವು ತಗೊಂಡ್ರೆ ಫಾರೆಸ್ಟ್ಗಳನ್ನ ನಾವು ಇಲ್ಲಿ ವ್ಯಾನಿಷ್ ಮಾಡ್ತಾ ಹೋಗ್ಬೋದು. ಓಕೆ, ಯಾವ ರೀತಿ ಕಟಿಂಗ್ ಮಾಡ್ತಾ ಓಕೆ ಡಿಫಾರೆಸ್ಟೇಷನ್ ಮಾಡ್ತಾ ಹೋಗ್ಬೋದು ಇಲ್ಲಿ ಅಲ್ವಾ. ಸೊ ಆ ರೀತಿ ಫಾರೆಸ್ಟ್ ವರ್ಲ್ಡ್ ಲೈಫ್ ನ ಸಹ ನಾವು ಇದು ಸಹ ನಮಗೆ ಲಿಮಿಟೆಡ್ ಆಗಿರುತ್ತೆ. ಅಂಡ್ ಮಿನರಲ್ಸ್ ಓಕೆ ಮಿನರಲ್ಸ್ ಅನ್ನೋದು ನಮಗೆ ಲಿಮಿಟೆಡ್ ಆಗಿರುತ್ತೆ. ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಇವೆಲ್ಲ ನಮಗೆ ಲಿಮಿಟೆಡ್ ಆಗಿ ಇರುತ್ತೆ. ಓಕೆನಾ. ಅಂಡ್ ಇನ್ ದಿಸ್ ಚಾಪ್ಟರ್ ವಿ ವಿಲ್ ಲರ್ನ್ ಅಬೌಟ್ ಸಮ್ ಓಕೆ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್ ಲೈಕ್ ಕೋಲ್ ಅಂಡ್ ಪೆಟ್ರೋಲಿಯಂ. ಈ ಚಾಪ್ಟರ್ ಅಲ್ಲಿ ನಾವು ಕೋಲ್ ಅಂಡ್ ಪೆಟ್ರೋಲಿಯಂ ಬಗ್ಗೆ ತಿಳ್ಕೊಳ್ತಿದೀವಿ. ಇಟ್ ಈಸ್ ಎ ಕೋಲ್ ಮತ್ತೆ ಪೆಟ್ರೋಲಿಯಂ ಏನಕ್ಕೆ ಇಲ್ಲಿ ನೋಡಿ. ಓಕೆ, ಯಾವ್ದಕ್ಕೆ ಬರುತ್ತೆ ಕೋಲ್ ಮತ್ತೆ ಪೆಟ್ರೋಲಿಯಂ? ನ್ಯಾಚುರಲ್ ರಿಸೋರ್ಸಸ್ಗೆ ಬರುತ್ತೆ. ಕೋಲ್ ಅಂಡ್ ಪೆಟ್ರೋಲಿಯಂ ನಮಗೆ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಈ ಕೋಲ್ ಮತ್ತೆ ಪೆಟ್ರೋಲಿಯಂ ಬಗ್ಗೆ ನಾವು ಈ ಚಾಪ್ಟರ್ ಅಲ್ಲಿ ತಿಳ್ಕೊಳ್ಳೋಣ ಡೀಟೇಲ್ ಆಗಿ. ಓಕೆನಾ. ಅಂಡ್ ದೀಸ್ ವೇರ್ ಫಾರ್ಮ್ಡ್ ಫ್ರಮ್ ದ ಓಕೆ ಡೆಡ್ ರಿಮೈನ್ಸ್ ಆಫ್ ಎ ಲಿವಿಂಗ್ ಆರ್ಗನಿಸಮ್ಸ್. ಓಕೆ, ಇವು ಈ ಕೋಲ್ ಮತ್ತೆ ಪೆಟ್ರೋಲಿಯಂ ಯಾವ ರೀತಿ ನಮಗೆ ಫಾರ್ಮ್ ಆಗುತ್ತೆ ಅಂದ್ರೆ
ಲಿವಿಂಗ್ ಆರ್ಗನಿಸಮ್ಸ್ ಡೆತ್ ಆಗುತ್ತೆ ಅಲ್ವಾ, ಆ ಡೆತ್ ಆಗಿ ಓಕೆ ಡೆತ್ ಆಗಿ ತುಂಬ ದಿನ ಕೊಳ್ಚ್ಕೊಂಡು ಇದ್ಬಿಟ್ಟು ಅದು ನಮಗೆ ತುಂಬ ಇಯರ್ಸ್ ಬೇಕು ಓಕೆ ಟು ಕನ್ವರ್ಟ್ ಇಟ್ ಇಂಟು ಕೋಲ್ ಮತ್ತು ಪೆಟ್ರೋಲಿಯಂಗೆ ಕನ್ವರ್ಟ್ ಆಗಬೇಕು ಅಂದರೆ ಅವು ತುಂಬ ಅಂದರೆ ತುಂಬ ಇಯರ್ಸ್ ಬೇಕು. ಆ ರೀತಿ ಅವು ಡೆಡ್ ಲಿವಿಂಗ್ ಆರ್ಗನಿಸಮ್ಸ್ ಎಲ್ಲನೂ ನಮಗೆ ಡೆಡ್ ಆಗಿ ಅವು ತುಂಬ ಇಯರ್ಸ್ ತಗೊಂಡು ಡಿಕಾಂಪೋಸಿಷನ್ ಆಗಿ ಅವು ನಮಗೆ ಕೋಲ್ ಮತ್ತು ಪೆಟ್ರೋಲಿಯಂ ಆಗಿ ನಮಗೆ ಕನ್ವರ್ಟ್ ಆಗುತ್ತೆ ಓಕೆನಾ. ಆ್ಯಂಡ್ ಇದನ್ನೇ ನಾವು ಏನಂತ ಹೇಳ್ತೀವಿ ಅಂದರೆ ನೌನ್ ಆಸ್ ಫಾಸಲ್ ಫ್ಯೂಯಲ್ಸ್ ಅಂತ ಹೇಳ್ತೀವಿ ಓಕೆ. ಫಾಸಲ್ ಫ್ಯೂಯಲ್ಸ್. ಸೊ ಆ ರಿಮೈನಿಂಗ್ ಡೆಡ್ ಏನಿರುತ್ತೋ ಆ ಲಿವಿಂಗ್ ಆರ್ಗನಿಸಮ್ಸ್ದು ಅದನ್ನ ನಾವು ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳ್ತೀವಿ ಓಕೆನಾ. ಆ್ಯಂಡ್ ಈ ಫಾಸಿಲ್ ಫ್ಯೂಯಲ್ ಅಲ್ಲಿ ನೆಕ್ಸ್ಟ್ ನಾವು ಕೋಲ್ ಅಂದ್ರೆ ಏನು ಓಕೆ, ಕೋಲ್ ಅಂತ ಏನು ಅಂತ ನೋಡೋಣ. Next one is coal. What is this coal? Coal andre ಏನು ಅಂತ okay, you may have seen coal or heard about this. ಇದ್ರ ಬಗ್ಗೆ ಕೋಲ್ ಅಂದ್ರೆ ಏನು ಅಂತ ನೀವು ಗೊತ್ತಿರುತ್ತೆ ನಿಮಗೆ ಆಲ್ರೆಡಿ ಓಕೆ. ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತಾರೆ ಫಾರ್ ಕುಕಿಂಗ್ ಫುಡ್ಗೋಸ್ಕರ ಓಕೆ. ನಮ್ಮ ಹಳೆ ಕಾಲದಲ್ಲಿ ಇದನ್ನೇ ಕುಕಿಂಗ್ ಫುಡ್ಗೆ ನಾವು ಫುಡ್ನ ಕುಕ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಿದ್ವಿ ಓಕೆ. ಆ್ಯಂಡ್ ಈಗ ನಾವು ಓಕೆ ಈ ಕೋಲ್ನ ಅಷ್ಟೊಂದು ಯೂಸ್ ಮಾಡಲ್ಲ, ಬಟ್ ಕುಕಿಂಗ್ ಪರ್ಪಸ್ಗೆ ಇವಾಗಲೂ ಸಹ ಕೆಲವೊಬ್ರು ಯೂಸ್ ಮಾಡ್ತಾರೆ ಓಕೆ. ಇಟ್ ಈಸ್ ಎ ಓಕೆ ಹಾರ್ಡ್ ಆಸ್ ಸ್ಟೋನ್. ಇದು ನಮಗೆ ಕಲ್ಲು ಯಾವ ರೀತಿ ಇರುತ್ತೋ ಅಷ್ಟೇ ಹಾರ್ಡ್ ಆಗಿರುತ್ತೆ. ಹಾರ್ಡ್ ಆಸ್ ಸ್ಟೋನ್ ಎಷ್ಟು ಹಾರ್ಡ್ ಆಗಿರುತ್ತೋ ಅಷ್ಟು ಗಟ್ಟಿಯಾಗಿ ಇರುತ್ತೆ. ಆ್ಯಂಡ್ ಈಸ್ ಬ್ಲ್ಯಾಕ್ ಇನ್ ಕಲರ್. ಅದು ಬ್ಲ್ಯಾಕ್ ಆಗಿರುತ್ತೆ. ಕೋಲ್ ಅನ್ನೋದು ನಮಗೆ ಬ್ಲ್ಯಾಕ್ ಕಲರ್ ಆಗಿ ಇರುತ್ತೆ. ಓಕೆ. ಆ್ಯಂಡ್ ಕೋಲ್ ಈಸ್ ಒನ್ ಆಫ್ ದ ಫ್ಯೂಯಲ್ಸ್ ಯೂಸ್ ಟು ಕುಕ್ ಫುಡ್ಸ್. ಸೊ ಇದನ್ನ ನಾವು ಈ ಕೋಲ್ ಅನ್ನೋದನ್ನ ನಾವು ಫುಡ್ನ ಕುಕ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ ಓಕೆ. ಅರ್ಲಿಯರ್ ಆಗಿ, ಈಗಲ್ಲ ಓಕೆ. ಈಗ ನಾವು ಏನು ಗ್ಯಾಸ್ ಅಂತೆ ಇವೆಲ್ಲ ಯೂಸ್ ಮಾಡ್ತೀವಿ, ಬಟ್ ಒಲೆಯಲ್ಲಿ ಫಸ್ಟ್ ಮಾಡ್ತಿದ್ರು ಓಕೆ. ಫಸ್ಟ್ ಮಾಡ್ತಿರ್ಬೇಕಾದ್ರೆ ಈ ಕೋಲ್ ಅನ್ನೋದನ್ನ ಯೂಸ್ ಮಾಡ್ತಿದ್ರು ಓಕೆ. ಕೋಲ್ ಅಂದರೆ ಬ್ಲ್ಯಾಕ್ ಕಲರ್ ಆಗಿ ನಮಗೆ ವುಡ್ಡಲ್ಲಿ ನಮಗೆ ವುಡ್ನ ನಾವು ಬರ್ನ್ ಮಾಡಿದಾಗ ನೆಕ್ಸ್ಟ್ ನಮಗೆ ಬ್ಲ್ಯಾಕ್ ಕಲರ್ ಒಂದು ಗಟ್ಟಿಯಾದ ವುಡ್ ಎಲ್ಲ ಫುಲ್ ಬರ್ನ್ ಆಗಿ ನಮಗೆ ಏನು ಸಿಗುತ್ತೋ ಪ್ರಾಡಕ್ಟ್ ಅದು ನಾವು ಕೋಲ್ ಅಂತ ಹೇಳ್ತೀವಿ ಓಕೆ. ಇಟ್ ಈಸ್ ಇನ್ ಬ್ಲ್ಯಾಕ್ ಕಲರ್ ಆಗಿ ಇರುತ್ತೆ ಓಕೆ. ಇಟ್ ವಾಸ್ ಯೂಸ್ಡ್ ಇನ್ ರೈಲ್ವೆ ಇಂಜಿನ್. ಸೊ ಇಲ್ಲಿ ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಯೂಸಸ್. ನೆಕ್ಸ್ಟ್ ಒನ್ ಇಸ್ ಯೂಸಸ್. ಸೊ ಎಲ್ಲೆಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಅಂದರೆ ಅದು ನಾವು ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಓಕೆ. ಯೂಸಸ್ ಎಲ್ಲಿ? ಫಸ್ಟ್ ಒನ್ ಇಸ್ ರೈಲ್ವೆ ಸ್ಟೇಷನ್ಸ್. ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಓಕೆ. ಟು ಪ್ರೊಡ್ಯೂಸ್ ಸ್ಟೀಮ್ನ ಪ್ರೊಡ್ಯೂಸ್ ಮಾಡೋಕ್ಕೆ. ಟು ಪ್ರೊಡ್ಯೂಸ್ ಸ್ಟೀಮ್, ಟು ರನ್ ದ ಇಂಜಿನ್. ರನ್ ಮಾಡೋಕ್ಕೆ, ಇಂಜಿನ್ನ ರನ್ ಮಾಡೋಕ್ಕೆ ಸ್ಟೀಮ್ ಬೇಕು. ಸೊ ಆ ಸ್ಟೀಮ್ನ ಈ ಕೋಲ್ ಅನ್ನೋವು ಓಕೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ರೈಲ್ವೆ ಸ್ಟೇಷನ್ಸ್ ಅಲ್ಲಿ ನಾವು ಇದನ್ನ ರೈಲ್ವೆ ಇಂಜಿನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್, ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಅ ಥರ್ಮಲ್ ಪವರ್ ಪ್ಲಾಂಟ್. ಇದನ್ನ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ.
ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಯೂಸಸ್. ಕೋಲ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎ ಫ್ಯೂಯಲ್ ಆಗಿ ಸಹ ಇದನ್ನ ಯೂಸ್ ಮಾಡೋದು. ಯೂಸ್ಡ್ ಆಸ್ ಫ್ಯೂಯಲ್ ಆಗಿ ಸಹ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ಕೋಲ್ನ ನಾವೆಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ರೈಲ್ವೆ ಇಂಜಿನ್ಸ್ ಅಲ್ಲಿ ಟು ಪ್ರೊಡ್ಯೂಸ್ ಸ್ಟೀಮ್ನ ಪ್ರೊಡ್ಯೂಸ್ ಮಾಡೋಕ್ಕೆ, ಟು ರನ್ ದ ಇಂಜಿನ್. ಓಕೆ, ರನ್ ಮಾಡೋದಕ್ಕೋಸ್ಕರ ಇಂಜಿನ್ ರನ್ ಆಗಬೇಕು ಅಂದರೆ ನಮಗೆ ಸ್ಟೀಮ್ ಅನ್ನೋದು ಪ್ರೊಡ್ಯೂಸ್ ಆಗಬೇಕು. ಸೊ ಆ ಸ್ಟೀಮ್ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಈ ಕೋಲ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ, ಓಕೆ, ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ ಸಹ ನಾವು ಎಲೆಕ್ಟ್ರಿಸಿಟಿ ಬೇಕು ನಮಗೆ ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ. ಸೊ ಆ ಎಲೆಕ್ಟ್ರಿಸಿಟಿನ ಈ ಕೋಲ್ ಅನ್ನೋದ್ರಿಂದ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಒನ್ ಇಸ್ ಯೂಸ್ಡ್ ಆಸ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ, ಈ ಕೋಲ್ ಅನ್ನೋದನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಕೋಲ್ ಅಂತ ನಮಗೆ ಯಾವ ರೀತಿ ಬಂತು? ಓಕೆ, ಇದರ ಹಿಂದಿನ ಸ್ಟೋರಿ ಏನು? ಸ್ಟೋರಿ ಆಫ್ ದಿಸ್ ಕೋಲ್ ಏನು? ಕೋಲ್ ಅಂದ್ರೆ ಏನು? ಎಲ್ಲಿಂದ ನಮಗೆ ಬಂತು ಅಂತ. ಓಕೆ, ಅಬೌಟ್ 300 million years ಹಿಂದೆ, 300 million years ಹಿಂದೆ, ಓಕೆನಾ, 300 years ಹಿಂದೆ ನಮಗೆ ಫಾರೆಸ್ಟ್ ಅನ್ನೋದು ಇರುತ್ತೆ. ಓಕೆ, ಸೊ ಸ್ವಲ್ಪ ಯಾವ ಫಾರೆಸ್ಟ್ ತರ ಇರುತ್ತೆ ಅಂದ್ರೆ ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ, ಕಮ್ಮಿ ಆಗಿ ನಮಗೆ, ಓಕೆ, ಆ ಫಾರೆಸ್ಟ್ ಟ್ರೀಸ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿ ಬೆಳೆದಿರುತ್ತೆ. ಓಕೆನಾ, ಆ್ಯಂಡ್ ಅದು ವೆಟ್ಲ್ಯಾಂಡ್ ಏರಿಯಾಸ್ ಸಹ ಆಗಿರುತ್ತೆ. ಆ್ಯಂಡ್ ಯಾವಾಗ ನಮಗೆ ಈ ನ್ಯಾಚುರಲ್ ಆಗಿ ಫ್ಲಡ್ಸ್ ಎಲ್ಲ ಬರುತ್ತೆ ಅಲ್ವಾ, ಸೊ ಆಗ ಈ ಭೂಕಂಪಗಳು ಎಲ್ಲ ಬಂದಾಗ ನಮಗೆ ಈ ಟ್ರೀಸ್, ಆ ಫಾರೆಸ್ಟ್ಗಳು ಇರುತ್ತೆ ಅಲ್ವಾ, ಆ ಫಾರೆಸ್ಟ್ ಎಲ್ಲ ನಮಗೆ ಬೆಂಕಿ ಹತ್ಕೊಂಡು ಎಲ್ಲ ಬರ್ನ್ ಆಗಿ ನಮಗೆ ಈ ಫ್ಲಡ್ಸ್ ಎಲ್ಲ ಬಂದಾಗ ನಮಗೆ ಬೆಂಕಿ ಹತ್ಕೊಂಡು ಭೂಕಂಪ ಆದಾಗ ಎಲ್ಲ ಒಳಗಡೆ ಬಿದ್ದು, ಓಕೆ, ಆ ಭೂಮಿ ಏನು ನಮಗೆ 2 parts ಆಗಿ ಡಿವೈಡ್ ಆಗುತ್ತೆ ಅಲ್ಲ, ಪಾರ್ಟ್ಸ್ ಆಗಿ ಡಿವೈಡ್ ಆದ ಕ್ರ್ಯಾಕ್ ಬೀಳುತ್ತೆ ಭೂಮಿ. ಸೊ ಆಗ ಆ ಕ್ರ್ಯಾಕಲ್ಲಿ ಈ ಟ್ರೀಸ್, ಈ ಫಾರೆಸ್ಟ್ ಅಲ್ಲಿರೋ ಟ್ರೀಸ್ ಎಲ್ಲ ಬಿದ್ದು, ಓಕೆ, ಒಳಗಡೆ ಬರ್ನ್ ಆಗಿ ನಮಗೆ ಇದು ವೆಟ್ ಏರಿಯಾ. ಸೊ ಒಳಗಡೆ ಹೋದ್ಮೇಲೆ ನೆಕ್ಸ್ಟ್ ಅದು ಏನಾಗುತ್ತೆ ಅಂದ್ರೆ ಈ ವೆಟ್ ಏರಿಯಾದಕ್ಕೆ ಅದು ಸ್ವಲ್ಪ ತಣ್ಣಗಾಗುತ್ತೆ ಅಲ್ವಾ. ಸೊ ಎಲ್ಲ ಫುಲ್ ಬರ್ನ್ ಆದ್ಮೇಲೆ ಅದು ಸ್ವಲ್ಪ ತಣ್ಣಗಾಗುತ್ತೆ. ಸೊ ಆಗ ನಮಗೆ ಈ ಕೋಲ್ ಅನ್ನೋದು ನಮಗೆ ತುಂಬಾ ಇಯರ್ಸ್ ಆದ್ಮೇಲೆ ನಮಗೆ ಈ ಕೋಲ್ ಅನ್ನೋದು ನಮಗೆ ಸಿಗುತ್ತೆ. ಓಕೆನಾ, ಈ ಮೈನ್ಲಿ ಈ ಕೋಲ್ ಅನ್ನೋದು ಎಲ್ಲಿಂದ ನಮಗೆ ಬರುತ್ತೆ ಅಂದ್ರೆ ಪ್ಲಾಂಟ್ಸ್ ಎಲ್ಲ ಬರ್ನ್ ಆಗಿ ನಮಗೆ, ಓಕೆ, ಈ ರೀತಿ ಕೋಲ್ ಅನ್ನೋದು ಬರುತ್ತೆ. ಓಕೆನಾ, ಅಂಡ್ ದಿಸ್ ಇಸ್ ದ ಸ್ಟೋರಿ ಬಿಹೈಂಡ್ ದಿಸ್ ಕೋಲ್. ನೀವು ಮನೆಯಲ್ಲಿ ನೋಡಿರ್ತೀರ ಆಲ್ರೆಡಿ ಕೋಲ್. ಓಕೆ, ಅಂಡ್ ವೆನ್ ಹೀಟೆಡ್ ಇನ್ ಅ ಹೇರ್, ಈ ಕೋಲ್ನ ಯಾವಾಗ ನಾವು ಹೀಟ್ ಮಾಡ್ತೀವೋ ಹೇರಲ್ಲಿ, ಕೋಲ್ ಬರ್ನ್ಸ್ ಆ್ಯಂಡ್ ಪ್ರೊಡ್ಯೂಸ್ ಮೈನ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಇದು ಯಾವಾಗ ನಾವು ಈ ಕೋಲ್ನ ನಾವು ಹೀಟ್ ಮಾಡ್ತೀವೋ, ಓಕೆ, ಹೇರಲ್ಲಿ ಹೀಟ್ ಮಾಡಿದಾಗ ನಮಗೆ, ಓಕೆ, ವೆನ್ ದಿಸ್ ಕೋಲ್ ಇಸ್ ಹೀಟೆಡ್, ಓಕೆ, ವಿತ್ ಏರ್, ಇಟ್ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. Coal is, okay, produced in a, okay, processed, sorry. Coal is processed in an industry to get some useful products such as coke, coal, tar and coal gases. So ಇದನ್ನ ನಾವು ಮತ್ತೆ ಏನು ಮಾಡ್ತೀವಿ, ಈ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ಓಕೆ, ಇಂಡಸ್ಟ್ರೀಸ್ ಅಲ್ಲಿ ಟು ಗೆಟ್ ದ ಸಮ್ ಯೂಸ್ಫುಲ್ ಪ್ರಾಡಕ್ಟ್ಸ್. ಇದರಿಂದ, ಈ ಕೋಲಿಂದ ನಮಗೆ ಬೇರೆ ಯೂಸ್ಫುಲ್ ಪ್ರಾಡಕ್ಟ್ಸ್ ಸಿಗೋದಕ್ಕೋಸ್ಕರ. ಯಾವ್ಯಾವ ಯೂಸ್ಫುಲ್ ಪ್ರಾಡಕ್ಟ್ಸ್ ಅಂದ್ರೆ ಕೋಕ್, ಕೋಲ್, ಓಕೆ, ಕೋಕು, ಕೋಲು ಅಂಡ್ ಕೋಲ್ ತಾರ್. ದಿಸ್ ಇಸ್ ಕೋಲ್ ತಾರ್, ಕೋಲ್ ತಾರ್ ಅಂಡ್ ಕೋಲ್ ಗ್ಯಾಸ್. ಸೊ ಈ ಕೋಲ್ ಅನ್ನೋದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಓಕೆ, ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತೀವಿ ಟು ಪ್ರೊಡ್ಯೂಸ್ ಸಮ್ ಬೇರೆ ಕೆಮಿಕಲ್ಸ್ ನಾವು ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ. ಸೊ ಅದು ಯಾವುವು ಅಂದ್ರೆ ಕೋಕು, ಕೋಲ್ ತಾರ್ ಅಂಡ್ ಕೋಲ್ ಗ್ಯಾಸಸ್ ನ ಪ್ರೊಡ್ಯೂಸ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಕೋಕ್ ಅಂದ್ರೆ ಏನು? ದಿಸ್ ಕೋಕ್, ವಾಟ್ ಈಸ್ ದಿಸ್ ಕೋಕ್ ಅಂತ.
ಕೋಲ್ ಅಂದರೆ ಏನು, ನಮಗೆ ಅದು ಬ್ಲ್ಯಾಕ್ ಸಬ್ಸ್ಟೆನ್ಸ್, ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಆ್ಯಂಡ್ ಅದನ್ನು ಪ್ಲಾಂಟ್ಸಿಂದ, ಮೇನ್ಲಿ ಪ್ಲಾಂಟ್ಸ್ ಸೋರ್ಸ್ ಯಾವುದು ಕೋಲ್ಗೆ ಅಂತ ಹೇಳಿದ್ರೆ ಮೇನ್ಲಿ ಪ್ಲಾಂಟ್ಸ್. ಇಲ್ಲಿ ಕೋಕ್ ಅಂದರೆ ಇಟ್ ಈಸ್ ಎ ಟೈಟ್, ಓಕೆ, ಪೋರಸ್ ಆ್ಯಂಡ್ ಬ್ಲ್ಯಾಕ್ ಸಬ್ಸ್ಟೆನ್ಸ್. ಇಟ್ ಈಸ್ porous and black substance. Porous and black substance. Black substance. ಇದು ಕೋಕ್ ಅಂದ್ರೆ ಓಕೆ ಟಫ್ ಪೋರಸ್ ಆಗಿರುತ್ತೆ and ಅದೊಂದು ಬ್ಲ್ಯಾಕ್ ಸಬ್ಸ್ಟೆನ್ಸ್. ಇಟ್ ಈಸ್ an almost pure form of carbon. It is almost pure form of carbon ಅಂದ್ರೆ ನಮಗೆ ಕೋಕ್ ಅಂತ. ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಕಾರ್ಬನ್ದು ಪ್ಯೂರ್ ಫಾರ್ಮ್ನೇ ನಾವು ಕೋಕ್ ಅಂತ ಹೇಳ್ತೀವಿ. ಓಕೆನಾ. ಕೋಕ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಆ್ಯಂಡ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆನಿ ಮೆಟಲ್ಸ್. ಸೊ ಇದು ಈ ಕೋಕ್ ಅನ್ನೋದನ್ನ ಎಲ್ಲೇ ಯೂಸ್ ಮಾಡ್ತೀವಿ ಅಂದರೆ ನಾವು ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ಸ್ ಅಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ಸ್. ಸ್ಟೀಲ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ನ ಒಂದು ಯೂಸಸ್, ಇದನ್ನ ಎಕ್ಸ್ಟ್ರಾಕ್ಷನ್ ಆಫ್ ಮೆನಿ ಮೆಟಲ್ಸ್ಗೆ ಯೂಸ್ ಮಾಡ್ತೀವಿ. ಎಕ್ಸ್ಟ್ರಾಕ್ಷನ್ ಆಫ್ ಮೆನಿ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ, ಓರ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈ ಕೋಕ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಕೋಲ್ ತಾರ್. ಕೋಲ್ ತಾರ್, ಓಕೆನಾ. ಇಟ್ ಈಸ್ ಎ ಬ್ಲ್ಯಾಕ್ ಥಿಕ್ ಲಿಕ್ವಿಡ್. ಇಟ್ ಈಸ್ ಎ ಬ್ಲ್ಯಾಕ್ ಥಿಕ್ ಲಿಕ್ವಿಡ್. ಇದೊಂದು ಬ್ಲ್ಯಾಕ್ ಆಗಿ ಮತ್ತೆ ಥಿಕ್ ಆಗಿರೋ ಒಂದು ಲಿಕ್ವಿಡ್. ಓಕೆ. ಅಂಡ್ ವಿತ್ ಆನ್ ಅನ್ಪ್ಲೀಸೆಂಟ್ ಸ್ಮೆಲ್. ಇಲ್ಲಿ ಒಂದು ಅನ್ಪ್ಲೀಸೆಂಟ್ ಸ್ಮೆಲ್ ಅನ್ನೋದು ಇರುತ್ತೆ. ಅನ್ಪ್ಲೀಸೆಂಟ್ ಸ್ಮೆಲ್ ಅನ್ನೋದು ನಮಗೆ ಇರುತ್ತೆ. ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಓಕೆ ಅಬೌಟ್ 200 ಸಬ್ಸ್ಟೆನ್ಸಸ್. ಇದು ಮಿಕ್ಸ್ಚರ್ ಆಫ್ 200 ಸಬ್ಸ್ಟೆನ್ಸಸ್. ಮಿಕ್ಸ್ಚರ್ ಆಫ್ ಇದರಲ್ಲಿ 200 ಸಬ್ಸ್ಟೆನ್ಸಸ್ ಇರುತ್ತೆ. ಇದು ಮಿಕ್ಸ್ಚರ್ ಅಂತ ಹೇಳ್ಬೋದು ನಾವು. ಅಂಡ್ ಪ್ರಾಡಕ್ಟ್ಸ್, ಓಕೆ, ಪ್ರಾಡಕ್ಟ್ಸ್ obtained from a coal tar are used as a starting material for manufacturing various substances. ಓಕೆ. ಸೊ ಇಲ್ಲಿ ಈ ಸ್ಟಾರ್ಟಿಂಗ್ ಮೆಟೀರಿಯಲ್ ಏನು ಒಪ್ಟೈನ್ ಆಗುತ್ತೋ ಈ ಕೋಲ್ ತಾರಲ್ಲಿ ನಮಗೆ ಅದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್, ಬೇರೆ ಬೇರೆ ಸಬ್ಸ್ಟೆನ್ಸಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಓಕೆ. ನಮ್ಮ ಎವ್ರಿಡೇ ಲೈಫಲ್ಲಿ ಆ್ಯಂಡ್ ಇಂಡಸ್ಟ್ರಿಯಲ್ಲಿ. ಸೊ ದ ಫಸ್ಟ್ ಮೆಟೀರಿಯಲ್ ಏನು ಒಪ್ಟೈನ್ ಆಗುತ್ತೋ ಈ ಕೋಲ್ ತಾರಿಂದ ಅದನ್ನ ಓಕೆ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ, ಬೇರೆ ಸಬ್ಸ್ಟೆನ್ಸಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಈ ಕೋಲ್ ತಾರ್ ಅನ್ನೋದನ್ನ. ಮತ್ತೆ ನಮ್ಮ ಹೌಸ್ ಹೋಲ್ಡ್ ಬೇಕಾಗಿರೋದು ಆ್ಯಂಡ್ ಇಂಡಸ್ಟ್ರಿಗೆ ಬೇಕಾಗಿರೋ ಸಬ್ಸ್ಟೆನ್ಸಸ್ನ ನಾವು ಓಕೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಈ ಕೋಲ್ ತಾರ್ ಅನ್ನೋದನ್ನ ಓಕೆ ನಾವು ಯೂಸ್ ಮಾಡ್ತೀವಿ. ಓಕೆ. ಲೈಕ್ ಸಿಂಥೆಟಿಕ್ ಡೈಸ್ನ ಇಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇದನ್ನ ಅಂತ ಹೇಳಿದ್ರೆ ಯೂಸಸ್. ಫಸ್ಟ್ ಒನ್ ಇಸ್ ಸಿಂಥೆಟಿಕ್ ಡೈ. ಸಿಂಥೆಟಿಕ್ ಡೈಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಡ್ರಗ್ಸ್ ಅಲ್ಲಿ, ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಡ್ರಗ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಓಕೆ ಎಕ್ಸ್ಪ್ಲೋಸಿವ್ಸ್ ಬಾಂಬ್ಸ್ ಎಲ್ಲ ಹೇಳ್ತೀವಲ್ಲ ನಾವು, ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಅಂಡ್ ಪರ್ಫ್ಯೂಮ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಪರ್ಫ್ಯೂಮ್ಸ್, ಪ್ಲಾಸ್ಟಿಕ್, ಪೇಂಟ್ಸ್, ಫೋಟೋಗ್ರಾಫಿಕ್ ಮೆಟೀರಿಯಲ್ ಅಲ್ಲಿ
ರೂಫಿಂಗ್ ಮೆಟೀರಿಯಲ್ಸ್ ಅಲ್ಲಿ ಓಕೆ. ಸೊ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ವಾಟ್ ಆರ್ ದ ಯೂಸಸ್ ಆಫ್ ಕೋಲ್ ತಾರ್ ಅಂತ ಕೇಳಿದ್ರೆ ನಿಮಗೆ ನೀವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ಸಿಂಥೆಟಿಕ್ ಡೈಸ್ ಅಲ್ಲಿ ಯೂಸ್ ಮಾಡ್ತೀವಿ, ಅಂಡ್ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಎಕ್ಸ್ಪ್ಲೋಸಿವ್ಸ್ ಅಲ್ಲಿ, ಓಕೆ, ಅಂಡ್ ಪರ್ಫ್ಯೂಮ್ಸ್ ಅಲ್ಲಿ, ಪ್ಲಾಸ್ಟಿಕ್ಸ್, ಪೇಂಟ್ಸ್, ಫೋಟೋಗ್ರಾಫಿಕ್ ಮೆಟೀರಿಯಲ್ಸ್ ಅಂಡ್ ರೂಫಿಂಗ್ ಮೆಟೀರಿಯಲ್ಸ್ ಅಲ್ಲಿ ನಾವು ಈ ಕೋಲ್ ತಾರ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆನಾ. ಅಂಡ್ ಇಂಟ್ರೆಸ್ಟಿಂಗ್ ಆಗಿ ನಾವು ಇನ್ನ ಒಂದು ಏನು ಹೇಳ್ಬೋದು ಅಂದ್ರೆ naphthalene balls are used to repel, okay, moths and other insects. ಈ naphthalene ಅನ್ನೋ balls, okay, naphthalene balls. ಈ naphthalene balls ಅನ್ನೋದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ರಿಪೆಲ್ moths ನ ರಿಪೆಲ್ ಮಾಡೋದಕ್ಕೆ, moths, okay, and other insects na, other insects, okay. ಸೊ ಈ ಕೋಲ್ ತಾರಿಂದ ನಾವು ಈ ನ್ಯಾಪ್ಥಲಿನ್ ಬಾಲ್ಸ್ ನ ಯೂಸ್ ಮಾಡಿಕೊಂಡು ನಾವು ಈ ಏನನ್ನ ರಿಪೆಲ್ ಮಾಡೋದಕ್ಕೋಸ್ಕರ ಮೂತ್ಸ್ ನ ಅಂಡ್ ಏನನ್ನ ಅದರ್ ಇನ್ಸೆಕ್ಟ್ಸ್ ನ, ಬೇರೆ ಹುಳಗಳನ್ನ ನಾವು ಏನು ರಿಪೆಲ್ ಮಾಡೋದಕ್ಕೋಸ್ಕರ ಇದನ್ನ ನಾವು ಕೋಲ್ ತಾರ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ. ಸೊ ದೀಸ್ ಆರ್ ಕೋಲ್ ತಾರ್, ಕೋಲ್ ಗ್ಯಾಸ್ ಇವೆಲ್ಲನೂ ಓಕೆ ಫಾರ್ಮ್ಸ್ ಆಫ್ ದಿಸ್ ಕೋಲ್ ಇಂದಾನೆ ತಯಾರಾಗಿರೋದು. ಓಕೆನಾ. ಸೊ ಕೋಕ್ ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಅಲ್ಲಿ ಅಂಡ್ ಎಕ್ಸ್ಟ್ರಾಕ್ಷನ್ ಆಫ್ ಮೆನಿ ಮೆಟಲ್ಸ್ ಓರಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕು ಒಂದು ಮೆಟಲ್ ನ ಅಂತ ಹೇಳಿದ್ರೆ ಅಲ್ಲಿ ನಾವು ಕೋಕ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಕೋಕ್ ಅಂದ್ರೆ ನಮಗೆ ಟಫ್ ಅಂಡ್ ಫೋರಸ್ ಅಂಡ್ ಪ್ಲಾಸ್ಟಿಕ್ಸ್ ಒಂದು ಬ್ಲಾಕ್ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು ನಾವು. ಇಟ್ ಈಸ್ ಎ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಸಹ ನಾವು ಇದನ್ನ ಹೇಳ್ಬೋದು. ಇಲ್ಲಿ ಈ ಕೋಲ್ ತಾರ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಬ್ಲಾಕ್ ಥಿಕ್ ಲಿಕ್ವಿಡ್. ನೀವು ಈ ರೋಡ್ ಮೇಲೆಲ್ಲ ತಾರ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಸೊ ಬ್ಲಾಕ್ ಕಲರ್ ಆಯಿಲಿ ಅದು ತುಂಬಾ ಹಾಟ್ ಆಗಿರುತ್ತೆ ಫಸ್ಟ್. ಸೊ ಅದು ಓಕೆ ಬ್ಲಾಕ್ ಥಿಕ್ ಲಿಕ್ವಿಡ್ ಅದು ಅಂತ. ಓಕೆ. ಸೊ ಇದಕ್ಕೆ ಒಂದು ಅನ್ಪ್ಲೀಸೆಂಟ್ ಸ್ಮೆಲ್ ಅನ್ನೋದು ಸಹ ಇರುತ್ತೆ. ಓಕೆ. ಇದು ಸ್ಮೆಲ್ಲು ಸಹ ಒಂದು ಇರುತ್ತೆ. ಅಂಡ್ ಇದು ಏನು ಈ ಕೋಲ್ ತಾರ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ 200 ಸಬ್ಸ್ಟೆನ್ಸಸ್ ನ ಮಿಕ್ಸ್ಚರ್ ಇದು ಅಂತ. ಓಕೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಈ ಕೋಲ್ ಗ್ಯಾಸ್. ನೆಕ್ಸ್ಟ್ ಒನ್ ಇಸ್ ಕೋಲ್ ತಾರ್ ಆಯ್ತು. ನೆಕ್ಸ್ಟ್ ಒನ್ ಇಸ್ ಕೋಲ್ ಗ್ಯಾಸ್. Coal gas. Okay. Coal gas is obtained during the ಪ್ರೊಸೆಸಿಂಗ್ ಆಫ್ ಎ ಕೋಲ್ ಟು ಗೆಟ್ ಕೋಕ್. ಈ ಕೋಲ್ ಗ್ಯಾಸ್ ಅನ್ನೋದು ಯಾವಾಗ ಆಗುತ್ತೆ ಅಂದ್ರೆ ಕೋಲ್ ಏನಿರುತ್ತೋ ಕೋಲು ಅದು ಏನು ಕೋಕ್ ಆಗಿ ನಮಗೆ ಸಿಗ್ಬೇಕಲ್ವಾ. ಸೊ ಕೋಲ್ ಅನ್ನೋದು ಕೋಕ್ಗೆ ಯಾವಾಗ ಕನ್ವರ್ಟ್ ಆಗ್ತಾ ಇರುತ್ತೋ ಆಗ ಆ ಸೆಂಟರ್ ಅಲ್ಲಿ ನಮಗೆ ಈ ಕೋಲ್ ಗ್ಯಾಸ್ ಅನ್ನೋದು ಒಬ್ಟೈನ್ ಆಗುತ್ತೆ. ಓಕೆ. ಇಟ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ಮೆನಿ ಇಂಡಸ್ಟ್ರಿ. ಓಕೆ. ಸಿಚುಯೇಟೆಡ್ ನಿಯರ್ ದ ಕೋಲ್ಡ್ ಪ್ರೊಸೆಸಿಂಗ್ ಪ್ಲಾಂಟ್ಸ್. ಇದು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಇದು ಫ್ಯೂಯಲ್ ಆಗಿ ಇದನ್ನ ಯೂಸ್ ಮಾಡ್ತಾರೆ ನಿಯರ್ ದ ಓಕೆ ದಿಸ್ ಕೋಕ್ ಎಕ್ಸ್ಟ್ರಾಕ್ಟ್ ಪ್ರೊಡ್ಯೂಸ್ ಮಾಡ್ತಿರುತ್ತಲ್ಲ ಇಂಡಸ್ಟ್ರೀಸ್, ಆ ಇಂಡಸ್ಟ್ರೀಸ್ ಹತ್ರ ನಾವು ಈ ಕೋಲ್ ಗ್ಯಾಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ. ಇದು ಫ್ಯೂಯಲ್ ಆಗಿ.